ಸ್ನೇಹಿತರೆ, ವೆಲ್ಕಮ್ ಟು ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ನಮಸ್ಕಾರಗಳು. ಧರ್ಮಸ್ಥಳದ ಹೆಗಡೆಯ ಮುಕ್ಲಿಗೂಡಕ್ಕೆ ಬಂದರೆ ನಮ್ಮ ಹಿಂದೂ ದೇವಸ್ಥಾನವನ್ನು ಅಡ್ಡ ಇಟ್ಕೊಂಡು ಹೇಗೆ ಬಚಾವಾಗುವುದೆಂಬುದು ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ಹಾಗಾಗಿ ಈಗ ದೇವಸ್ಥಾನಕ್ಕೆ ಷಡ್ಯಂತ್ರ ಮಾಡಿದ್ದಾರೆ, ದೇವಸ್ಥಾನದ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಿರಿಯ ವಕೀಲರು, ಅವರು ದೊಡ್ಡ ವಕೀಲರಂತೆ ನಾಗೇಶ್ ರಾವ್ ಅಂಥವ್ನ ಕರ್ಕೊಂಬಂದ್ಬಿಟ್ಟು ಅವರಿಗೆ ನಿಮಿಷಕ್ಕೆ ಲಕ್ಷಗಟ್ಟಲೆ ಕೊಟ್ಟು ವಾದ ಮಾಡೋಕ್ಕೆ ಬಿಟ್ಟಿದ್ದಾರೆ ಬೆಳ್ತಂಗಡಿ ಕೋರ್ಟಲ್ಲಿ. ಆದರೆ ಅದು ಮುನ್ನಲ್ಲಿಗೆ ಬರುವುದು ಗ್ಯಾರಂಟಿ ಇಲ್ಲ. ಅವರು ವಾದ ಮಾಡೋಕ್ಕೆ ಅವಕಾಶ ಸಿಗುತ್ತೋ ಇಲ್ಲವೋ ಗ್ಯಾರಂಟಿ ಇಲ್ಲ. ಅಂತೂ ಇಂತೂ ಹೆಗಡೆ ಪರಿವಾರಕ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಭಕ್ತಿ ಇಲ್ಲ. ಮಂಜುನಾಥ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಬಿಸ್ನೆಸ್ ಮಾತ್ರ ಮಾಡುವುದಕ್ಕೆ ಅವರು ಲಾಯಕ್. ಇಲ್ಲಂದರೆ ಯಾಕ್ರಿ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಎಲ್ಲರನ್ನ ಕರೆದು ಆಣೆ ಪ್ರಮಾಣ ಮಾಡಿಸ್ತಾರೆ, ಆದರೆ ಇವರೇ ಕೋರ್ಟ್ ಮೊರೆ ಹೋಗ್ತಾರಂದರೆ ಇಲ್ಲೇ ತಿಳ್ಕೊಳ್ರಿ, ಧರ್ಮಸ್ಥಳದ ಹೆಗಡೆಗೆ ಮಂಜುನಾಥ ಸ್ವಾಮಿಯ ಮೇಲೆ ಭಕ್ತಿ ಇಲ್ಲ, ನಂಬಿಕೆಯೂ ಇಲ್ಲ. ಅವರು ಅನ್ಯಾಯ ಮಾಡಿಲ್ಲ, ಏನು ಮಾಡಿಲ್ಲ ಅಂದರೆ ಅವ್ರು ಯಾಕ್ರಿ ಕೋರ್ಟ್ ಮೊರೆ ಅವ್ರನ್ನ ಅವರ ವಕೀಲರನ್ನು SIT ತಂಡದಕ್ಕೆ ಸೇರಿಸುವಂಥ ಪ್ರಯತ್ನ ಯಾಕೆ ಮಾಡ್ತಾಯಿದ್ರು? ಅಲ್ಲೇನಾದರೂ ಷಡ್ಯಂತ್ರ ಮಾಡ್ಬೇಕಂತಿದ್ದಾರೆ, ನಮಗಂತೂ ಗೊತ್ತಿಲ್ಲ. ಕಾಮೆಂಟ್ ಬಾಕ್ಸ್ ಖಾಲಿ ಇದೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಮ್ಮ ಸೌಜನ್ಯ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ವೀರಣ್ಣಗೌಡರು ಸಂಪೂರ್ಣ ವಿವರ ಕೊಡ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಆದರೆ ದೇವಸ್ಥಾನದ ಅಡ್ಡ ಇಟ್ಕೊಂಡಿರ್ತಕ್ಕಂಥ ಹೆಗಡೆಗೆ ದೇವಸ್ಥಾನದ ಮೇಲೆ ನಂಬಿಕೆ ಇಲ್ಲ. ದುಡ್ಡನ್ನು ಅಡ್ಡಾದಿಡ್ಡಾಗಿ ಖರ್ಚು ಮಾಡ್ತಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅವ್ರದ್ದೇನು ದುಡ್ದಿರೋ ದುಡ್ಡು ಅಲ್ಲಲ್ವಾ, ನಮ್ಮ ಹಿಂದೂಗಳು ಹಾಕಿರ್ತಕ್ಕಂಥ ದುಡ್ಡು. ಯಾವ ಲಾಯರ್ನ ಬೇಕಾದರೂ ಇಟ್ಕೊತಾರೆ, ನಿಮಿಷಕ್ಕೆ ಲಕ್ಷಗಟ್ಟಲೆ ಬೇಕಾದರೂ ಕೋಟಿಗಟ್ಟಲೆ ಬೇಕಾದರೂ ಎಣಿಸ್ತಾರೆ ಎಂಬುದು ನಮ್ಮ ಅನುಮಾನ. ಅವರಿಗೆ ದೇವರ ಮೇಲೆ ಯಾವುದೇ ರೀತಿಯ ಭಕ್ತಿ ಇಲ್ಲ, ನಂಬಿಕೆ ಇಲ್ಲ. ಆಣೆ ಪ್ರಮಾಣ ಮಾಡುವುದಕ್ಕೆ ಬೇರೆಯವ್ರಿಗೆ ಕರೀತಾರೆ, ತನಗೆ ಮಾತ್ರ ನಂಬಿಕೆ ಇಲ್ಲ ಮಂಜುನಾಥ ಸ್ವಾಮಿ ಮೇಲೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. SIT ತಂಡಕ್ಕೆ ಒಳಗೆ ವಕೀಲರನ್ನು ಸೇರಿಸಿ ಕೇಸನ್ನು ತೀರಿಸುವ ಪ್ರಯತ್ನ ಮಾಡುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಹುಡುಗಿ ಆ ದೈವ ಶಕ್ತಿಯಿಂದ ಧರ್ಮಸ್ಥಳದ ಅಕ್ರಮಗಳು ಎಲ್ಲ ಬಯಲಿ ಬಂದಿರತಕ್ಕಂಥದ್ದು. ದಯವಿಟ್ಟು ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ವಿಡಿಯೋ ನೋಡಿ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರು ಹೃತ್ಪೂರ್ವಕವಾದ ನಮಸ್ಕಾರಗಳು. ವಿಡಿಯೋ ನೋಡಿ. ನಮಸ್ಕಾರ, ನಾನು ವೀರಣ್ಣಗೌಡ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಾಲು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಒಂದು BLR ಪೋಸ್ಟ್ ಒಂದು ಸ್ಫೋಟಕ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಈ BLR ಸ್ಫೋಟಕ ವರದಿಯನ್ನ ನಾವು ಹೇಗೆ ನಂಬಬೇಕು ಮತ್ತು ಇದರ ಸತ್ಯತೆ ಏನು, ಇದರ ವರದಿಯನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಬಂಧುಗಳೇ, ಈ ಒಂದು BLR ವರದಿ, ಸ್ಫೋಟಕ ವರದಿ ಏನಿದೆ, ಈ ಸ್ಫೋಟಕ ವರದಿಯನ್ನ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಒಂದು SIT ಏನ್ ಮಾಡಿತ್ತು ಅಂತಂದ್ರೆ, ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ 3923 ಪುಟಗಳ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ತದನಂತರವಾಗಿ ಈ ವರದಿ ಯಾರಿಗೂ ಕೂಡ ಕೊಡಬಾರದು, ಇದು ಗೌಪ್ಯವಾಗಿರ್ಬೇಕು ಅಂತ ಹೇಳಿತ್ತು. ನಂತರ ಸೌಜನ್ಯ ಪರ ಹೋರಾಟಗಾರರಾದಂತಹ ಆ ಹೋರಾಟಗಾರರ ಪರ ದೊರೆರಾಜು ವಕೀಲರು ಏನ್ ಮಾಡ್ತಾರೆ, ವಾದವನ್ನ ಮಂಡಿಸಿ ಈ ವರದಿಯನ್ನ ನೀವು ಹೋರಾಟಗಾರರಿಗೆ ಕೊಡಬೇಕು ಅನ್ನುವಂತಹ ವಾದವನ್ನ ಮಂಡಿಸ್ತಾರೆ. ಆಗ ನ್ಯಾಯಾಲಯ ಕೂಡ ಒಪ್ಪುತ್ತೆ. ಈಗ 1100 ಪುಟಗಳ ವರದಿ ಕೂಡ ಇವತ್ತು ಸೌಜನ್ಯ ಹೋರಾಟಗಾರರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನೇನು ಇವತ್ತು 3ನೇ ತಾರೀಕು ಆದೇಶ ಆಗಬೇಕು ಎನ್ನುವಂಥದ್ದು. ಅಂದ್ರೆ ಈ ಒಂದು ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸಬೇಕು ಅನ್ನುವಂತರಷ್ಟರಲ್ಲಿ ಒಂದು ದಗಲ್ಬಾಜಿ ಕೆಲಸ ನಡೀತಕ್ಕಂಥ ಕೆಲಸ ಆಗುತ್ತೆ. ಅದನ್ನ BLR ಪೋಸ್ಟ್ ಸ್ಫೋಟಕ ವರದಿಯನ್ನು ಮಾಡಿದೆ. ಆ BLR ಸ್ಫೋಟಕ ವರದಿಯನ್ನ ನಾನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಕ್ಲಾರಿಟಿಯನ್ನು ಹಾಗೆ ಕೊಡ್ತಾ ಹೋಗ್ತೇನೆ. ಒಂದು ವೇಳೆ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ತನ್ನನ್ನು ಸಂತ್ರಸ್ತೆ ಎಂದು ಪರಿಗಣಿಸುವಂತೆ ಕೋರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವು ದೂರು ವರದಿಯನ್ನು ಇತ್ಯರ್ಥಪಡಿಸುವ ಬೆಳ್ತಂಗಡಿ ನ್ಯಾಯಾಲಯವನ್ನು ಸಂಪರ್ಕಿಸಿದೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಬಲಿಪಶುಗಳಲ್ಲದ ಕಾರಣ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ವಿರೋಧಿಸುತ್ತದೆ ಎಂದು ರಾಜ್ಯ ಸರ್ಕಾರದ ಉನ್ನತ ಮೂಲಗಳು ಬಿಎಲ್ಆರ್ ಪೋಸ್ಟ್ ಕಾಮ್ಗೆ ತಿಳಿಸಿವೆ. ಸಾಮೂಹಿಕ ಸಮಾಧಿ ಪ್ರಕರಣದ ಸಂತ್ರಸ್ತೆ ನ್ಯಾಯಾಲಯವೇ ಆಗಿದ್ದು ಆರೋಪಿ ಸಿಎನ್ ಚಿನ್ನಯ್ಯ ನ್ಯಾಯಾಲಯದ ವಿರುದ್ಧ ಸುಳ್ಳು ಹೇಳಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ನ್ಯಾಯಾಲಯವು ದೂರುದಾರನಾಗಿರುವುದರಿಂದ ಇದು ಈ ಪ್ರಕರಣದಲ್ಲಿ ಬಲಿಪಶುವೂ ಆಗಿದೆ ಎನ್ನುವಂತಹ ಮಾತನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು 2025ನೆಯ ಬಿಗ್ಗೆಸ್ಟ್ ಜೋಕ್, ಅಂದ್ರೆ ಕೊನೆಯ ದಿನದ ಬಿಗ್ಗೆಸ್ಟ್ ಜೋಕ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅಂದ್ರೆ ಇಲ್ಲಿ ದೇವಾಲಯವನ್ನ ಸಂತ್ರಸ್ತರು ಅಂತೇಳಿ ಮತ್ತೆ ದೇವರಿಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಪೂಜ್ಯರ ಕುಟುಂಬ ಎನ್ನುವಂತದ್ದು. ಅದೇ ಪೂಜ್ಯರ ಕುಟುಂಬ. ಯಾಕೆ ಅಂತಂದ್ರೆ ಇದು ಧರ್ಮಸ್ಥಳ ಪ್ರಕರಣದಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರೆ, ಈಗ ವೇದಾವಲ್ಲಿ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳಲ್ವಾ? ಹೌದು. ಪದ್ಮಲತಾ ಸತ್ತಿದ್ದಾಳೆ. ನಾರಾಯಣ ಆನೆ ಮಾವುತ ಪ್ರಕರಣದಲ್ಲಿ ನಾರಾಯಣ ಸತ್ತಿದ್ದಾರೆ, ಸಫಲ್ಯ, ಆತ ಸಂತ್ರಸ್ತ. ಯಮುನಾ ಸತ್ತಿದ್ದಾಳೆ, ಆಕೆ ಸಂತ್ರಸ್ತ. ಸೌಜನ್ಯ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳು. ಪದ್ಮಲತಾ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳು. ಇವರೆಲ್ಲರೂ ಕೂಡ ಬಗೆಹರಿಯದ ಸಮಸ್ಯೆಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಇವರು ನಿಜವಾದ ಸಂತ್ರಸ್ತರು. ಇವರ ಕುಟುಂಬ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದೆ ಇವತ್ತಿಗೂ ಕೂಡ ಇವರು ನಿಜವಾದ ಸಂತ್ರಸ್ತರ ಆಗಿದ್ದಾರೆ ಎನ್ನುವಂತಹದ್ದು. ಧರ್ಮಸ್ಥಳದಲ್ಲಿ ಹೇಳ ಹೆಸರಿಲ್ದೇನೆ ಅವತ್ತೇ ಮಣ್ಣಾಗಿ ಹೋದ್ರಲ್ಲ, ಅವರು ಸಂತ್ರಸ್ತರಲ್ವಾ? ಅವತ್ತೇ ಬಾಡಿ ಸಿಗುತ್ತೆ, ಅವತ್ತೇ ದಫನ್ ಆಗುತ್ತೆ. ಇವರುಗಳು ನಿಜವಾದ ಸಂತ್ರಸ್ತರು. ಇವೆಲ್ಲವೂ ಕೂಡ ಪೊಲೀಸ್ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು. ನಾವು ಸುಳ್ಳು ಕಥೆಗಳನ್ನ ಹೇಳ್ತಾ ಇಲ್ಲ, ಕಟ್ಟು ಕಥೆಗಳನ್ನ ಹೇಳ್ತಾ ಇಲ್ಲ, ಕಲ್ಪನೆಯನ್ನು ಹೇಳ್ತಾ ಇಲ್ಲ. ವಾಸ್ತವ ಸತ್ಯಾಂಶವನ್ನು ಇದು ಪೊಲೀಸ್ ದಾಖಲೆಗಳಲ್ಲಿ ಇರುವಂತಹ ಸತ್ಯಾಂಶವನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲಾದ್ರೂ ಒಂದು ಹೆಣ ಬಿದ್ರೆ ಕನಿಷ್ಠ ಅವರಿಗೆ ಸಂಬಂಧಿಕರಿಗೆ ಬಾಡಿ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಒಂದು 3 ದಿವಸನಾದ್ರೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಇರ್ತಕ್ಕಂತಹ ಕೆಲಸ ನಡೆಯುತ್ತೆ. ಆದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ ಆ ಕೆಲಸಗಳು ಆಗೋದಿಲ್ಲ. ಅವತ್ತೇ ಬಾಡಿ ಸಿಗುತ್ತೆ, ಅವತ್ತೇ ದಫನ್ ಆಗುತ್ತೆ. ಆ ಕುಟುಂಬಗಳು ಇವತ್ತು ಪರಿತಪಿಸ್ತಾ ಇವೆ. ಆ ಕುಟುಂಬಗಳು ಆ ಹೆಣಗಳು ಇವತ್ತು ಪರಿತಪಿಸ್ತಾ ಇವೆ. ಅವರು ನಿಜವಾದ ಸಂತ್ರಸ್ತರು. ಯಾಕೆಂತಂದ್ರೆ ಈ ಹಳೆ ಕಾಲದ್ದು, ಹಳೆ ವರ್ಷದ್ದು ಈಗ ಇತ್ತೀಚೆಗೆ 2000ದಿಂದ 2000 ಆಚೆಗಾದ್ರೂ ಕೂಡ ಈ ರೀತಿಯಿಂದ ಒಂದು 3 ದಿವಸನಾದ್ರೂ ಒಂದು ಹೆಣವನ್ನ ಪೋಸ್ಟ್ ಮಾರ್ಟಮ್ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಆದ್ರೂ ಮಾಡಬೇಕಾಗಿತ್ತು. ಒಂದು ಹೆಣವನ್ನ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ನಡಿಲೇ ಇಲ್ಲ. ಕ್ಲಿಯರ್ ಮಾಡಿದ್ರಲ್ಲ, ಹಿಂದೆನೆ ಕ್ಲಿಯರ್ ಮಾಡಿದ್ರಲ್ಲ, ದಫನ್ ಮಾಡಿದ್ರಲ್ಲ, ನಿಜವಾಗ್ಲೂ ಕೂಡ ಅವರು ಸಂತ್ರಸ್ತರು. ಯಾಕಂದ್ರೆ ನೋಡಿ, 6/4/2010ರಲ್ಲಿ ಒಂದು ಧರ್ಮಸ್ಥಳದ ಒಂದು ಶರಾವತಿ ಲಾಡ್ಜಿನಲ್ಲಿ ಒಂದು ಹೆಣ್ಣಿನ ಕೊಲೆ ಆಗುತ್ತೆ. ಅವತ್ತೇ ದಫನ್ ಮಾಡ್ತಾರೆ. ಅದು ಕೂಡ ಅಸಹಜ ಸಾವಲ್ಲ, ಅದು ಕೂಡ ಅಸಹಜ ಅಂತ ಹೇಳ್ತಾರೆ. ಅವತ್ತೇ ದಫನ್ ಮಾಡ್ತಾರೆ. ಅದೇ ದಿವಸ ಒಂದು ಪುರುಷನ ಹೆಣ ಕೂಡ ಸಿಗುತ್ತೆ. ಅದು ಕೂಡ ಅವತ್ತೇ ದಫನ್ ಮಾಡ್ತಾರೆ. ಅಂದ್ರೆ ಆ ಗಂಡ ಹೆಂಡತಿ ಆಗಿರಬಹುದು, ಅಥವಾ ಸಂಬಂಧಿಕರಾಗಿರಬಹುದು, ಅಥವಾ ಬೇರೆ ಏನಾದ್ರೂ ಆಗಿರಬಹುದು. ಒಂದು ಕೊಲೆ ಅಂತ ಹೇಳಿದ್ದ ರೆಕಾರ್ಡ್ ಆದ್ರೂ ಕೂಡ ಅದನ್ನು ಕೂಡ ಅಸಹಜ ಶವ ಅಂತೇಳಿ ಅದನ್ನು ಕೂಡ ದಫನ್ ಮಾಡ್ತಕ್ಕಂಥದ್ದು. ಇವೆಲ್ಲವನ್ನೂ ಕೂಡ ನೋಡಿದ್ರೆ ಆ ಕುಟುಂಬಗಳು ಅವರು ಸಂತ್ರಸ್ತರಲ್ವಾ? ನಿಜವಾದ ಸಂತ್ರಸ್ತರು ಆಕ್ಚುಲಿ ಅವರು ಎನ್ನುವಂತಹ ಮಾತನ್ನು ನಾನು ಹೇಳ್ತಾ ಹೋಗ್ತೇನೆ. ನಂತರ 2/9/2003ರಲ್ಲಿ ಒಂದು 30-40 ವರ್ಷದ ಪ್ರಾಯದ ಗಂಡಸು ಮತ್ತು 10-12 ವರ್ಷದ ಹುಡುಗಿ ಹೊಳೆಯಲ್ಲಿ ಸತ್ತೋದ್ರು ಅಂತ ಹೇಳಿ ಅವತ್ತೇ ದಫನ್ ಮಾಡ್ತಿರಲ್ವಾ? ಆಯ್ತು, ಅವರು ಒಂದು 10-12 ವರ್ಷದ ಹುಡುಗಿ ಏನಿದ್ದಾಳೆ ಅವ್ರ ಮಗಳು ಅಂತಾನೆ ತಿಳ್ಕೊಳ್ಳೋಣ. ಆಕೆ ಕಾಲ್ ಜಾರಿ ಇದ್ಲು ಅಂತ ಹೇಳಿ ತಿಳ್ಕೊಳ್ಳೋಣ. ಅವರ ತಂದೆ ಕಾಪಾಡಕ್ ಹೋದ, ಆತನು ಕೂಡ ಕಾಲ್ ಜಾರಿ ಬಿದ್ದಾನೆ ಅಂತ ಅನ್ಕೊಳ್ಳೋಣ. ಅವರಿಗೆ ತಾಯಿ ಅಂತ ಇದ್ರಲ್ವಾ? ಆ ಹುಡುಗಿಗೆ ತಾಯಿ ಅನ್ನೋರಿದ್ರು, ಆ ಗಂಡನಿಗೆ ಹೆಂಡತಿ ಅಂತಕ್ಕಂಥವ್ರಿದ್ರು. ಅವ್ರಿಗೆ ಯಾಕೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ಲಿಲ್ಲ? ಹೋಗ್ಲಿ, 3 ದಿವಸನಾದ್ರೂ ಇಟ್ಕೋಬಹುದಾಗಿತ್ತಲ್ಲ ಸ್ವಾಮಿ. ಅವತ್ತು ಅದನ್ನು ಕೂಡ ಮಾಡ್ಲಿಲ್ಲ. ಅವರು ನಿಜವಾದ ಸಂತ್ರಸ್ತರಲ್ವಾ ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ 15/6/2009ರಲ್ಲಿ ಒಂದು ಸ್ನಾನಘಟ್ಟದ ಬಳಿ ಒಂದು 15 ವರ್ಷದ ಅಪರಿಚಿತ ಹೆಣ್ಣು ಮಗಳು ಎನ್ನುವಂಥದ್ದು ಇದೆ. ಅವರು ಕೂಡ ಅವತ್ತೇ ದಫನ್ ಮಾಡ್ತಿರಲ್ವಾ? ಆಕೆ ಸಂತ್ರಸ್ತಳಲ್ವಾ? 15 ವರ್ಷದ ಹೆಣ್ಣು ಹುಡುಗಿ ಯಾರಾದ್ರೂ ಒಬ್ಬೊಬ್ಬರನ್ನೇ ಯಾರಾದ್ರೂ ಕಳಿಸ್ತಾರಾ? ಇವತ್ತು ವಯಸ್ಸಾಗಿರ್ತಕ್ಕಂಥವ್ರ ಜೊತೆಗೆ ಯಾರಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಅಂತದ್ರಲ್ಲಿ ಹದಿಹರೆಯದ 15 ವರ್ಷದ ಹೆಣ್ಣು ಮಗಳು, ಅವ್ರು ಒಂದು ತಂದೆ ಬಂದಿರ್ತಾರೆ, ಇಲ್ಲಾಂದ್ರೆ ತಾಯಿ ಬಂದಿರ್ತಾರೆ. ಅವ್ರು ಏನಾದ್ರು ಅಕಸ್ಮಾತ್ ಆಯ್ತು 15 ವರ್ಷದ ಹೆಣ್ಣು ಹುಡುಗಿ ಆಕೆ ಒಬ್ಬಳೇನೆ ಓಡ್ ಬಂದ್ಬಿಟ್ಲು ಧರ್ಮಸ್ಥಳಕ್ಕೆ, ದೇವಸ್ಥಾನಕ್ಕೆ ಅಂತ ಅಂದ್ಕೊಳ್ಳೋಣ. ಆದ್ರೆ ಅವ್ರಿಗೆ ತಾಯಿ ತಂದೆ ಅನ್ನೋರು ಇದ್ರಲ್ವಾ? ಅವತ್ತೇ ಯಾಕೆ ದಫನ್ ಮಾಡ್ತೀರಾ? ಆ ಹೆಣ್ಣು ಹುಡುಗಿ
ಸಂತ್ರಸ್ತಳಲ್ವಾ? ಅವರ ತಾಯಿ ಒಂದು ಹಿಡಿ ಮಣ್ಣಾಕ್ಲಿಕ್ಕೆ ಆಗ್ಲಿಲ್ವಲ್ಲ, ಆಕೆ ಸಂತ್ರಸ್ತಳಲ್ವಾ? ಆ ತಂದೆ ಒಂದಿಡಿ ಮಣ್ಣಾಕ್ಲಿಕ್ಕೆ ಆಗ್ಲಿಲ್ಲಲ್ವಾ, ಆಕೆ ಸಂತ್ರಸ್ತಳಲ್ವಾ? ಇವರು ನಿಜವಾದಂತಹ ಸಂತ್ರಸ್ತರು. ಶವ ಅವತ್ತೇ ದಫನ್ ಮಾಡ್ತಿದ್ರು, ಒಬ್ಬಳೇ ಬಂದಿರ್ತಾಳೆ, ಅವತ್ತೇ ದಫನ್ ಮಾಡ್ತಕ್ಕಂಥದ್ದು, ಈ ಕೆಲಸಗಳೆಲ್ಲ ನಡೀತಾ ಹೋಗುತ್ತೆ. ಇನ್ನು 13/10/2014 ನೋಡೋದಾದ್ರೆ ಜಯಮ್ಮ ಎಂಬ ಅಪರಿಚಿತ ಹೆಂಗಸು ನೋಡಿ, ಜಯಮ್ಮ ಅಂತೇಳಿ ಅವ್ರ ಹೆಸರು ಗೊತ್ತಿದೆ, ಅವರ ವಿಳಾಸ ಗೊತ್ತಿದೆ, ಆದ್ರೆ ಅದು ಅಪರಿಚಿತ ಹೆಂಗಸು. ಅಂದ್ರೆ ಇಲ್ಲಿ ಬೇಕು ಅಂತಾನೆ ಯಾರಿಗೂ ಬಾಡಿಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ಲಿಲ್ವಾ? ಇಲ್ಲಿ ಏನಾದ್ರೂ ನಡೆದಿತ್ತಾ? ಯಾಕೆ ಕೊಡ್ಲಿಲ್ಲ? ನ್ಯಾಯಯುತವಾಗಿ ಅವರು ಅಸಹಜ ಸಾವನ್ನು ಹೊಂದಿದ್ರೆ, ಅವರ ವಿಳಾಸ ಇದ್ರೆ ಅವರಿಗೆ ಕೊಡ್ತಕ್ಕಂತಹ, ಅವ್ರ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಯಾಕೆ ಇಲ್ಲಿ ಮುಚ್ಚುಮರಿ ನಡೀತಾ ಇದೆ? ಅದು 2014ರಲ್ಲಿ ಇಂತಹ ಘಟನೆ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಅನುಮಾನ ಸೃಷ್ಟಿ ಆಗುವಂತೂ ಗ್ಯಾರಂಟಿ ಅಲ್ವಾ? ಇವರು ಸಂತ್ರಸ್ತರಲ್ವಾ? ಜಯಮ್ಮ ಎಂಬ ಅಪರಿಚಿತ ಹೆಂಗಸು, ವಿಳಾಸ ಗೊತ್ತಿದೆ, ಹೆಸರು ಗೊತ್ತಿದೆ, ಇವರ ವಿಳಾಸಕ್ಕೆ ಕಳಿಸುವಂತಹ ಮೃತದೇಹವನ್ನ ಕಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಖಾಸಗಿ ಆಸ್ಪತ್ರೆ ಯಾವುದು, ಹೆಗಡೆ ಆಸ್ಪತ್ರೆ 70 ಶವಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ? ಆತನೇ ಸ್ವತಃ ಹೇಳ್ಕೊಂಡಿದ್ದಾನೆ. ಇವೆಲ್ಲವೂ ಕಣ್ಣಿಗೆ ಕಾಣಿಸೋದಿಲ್ವಾ? ಇವರು ನಿಜವಾದಂತಹ ಸಂತ್ರಸ್ತರು, ಇವರು ಕೂಡ ನಿಜವಾದ ಸಂತ್ರಸ್ತರು. ಇವುಗಳನ್ನ ಯಾಕೆ ಇವರು ಮಾಧ್ಯಮಗಳು ಬರಿತಾ ಇಲ್ಲ? ಇವ್ರು ಯಾವುದೋ ಒಂದು ಬುರುಡೆ ಗ್ಯಾಂಗ್ ಡವಡವ, ಸೌಜನ್ಯ ಹೋರಾಟಗಾರರಿಗೆ ಡವಡವ, CV ನಾಗೇಶ್ ಖ್ಯಾತ ವಕೀಲ ಎಂಟ್ರಿ, ಕೋಟಿ ಕುಳ ಎಂಟ್ರಿ, ನಮ್ದು ಗಟ್ಟಿ ಲಾಯರ್ ಎಂಟ್ರಿ. ಇನ್ನೇನ್ ಹೇಳ್ಬೇಕಾಗುತ್ತೆ ನಿಮಗೆ? ಇವೆಲ್ಲವೂ ಹೇಳ್ಬೇಕಲ್ಲ. ಅದಕ್ಕೆ ಗಿರೀಶ್ ಮಠಣ್ಣವರ ಪದೇ ಹೇಳ್ತಾ ಇರ್ತಾರೆ. ಅವ್ರ ವಿಡಿಯೋನು ಕೂಡ ಇದರ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಕೂಡ ಬಿಟ್ಟಿದ್ದೀನಿ. ಅವ್ರು ಹೇಳ್ತಾ ಇರ್ತಾರೆ, ಒಂದು ಸೆಟ್ಟಿಂಗ್ ಸುರೇಂದ್ರ, ಒಂದು ಕಟಿಂಗ್ ಕನ್ಯಾಡಿ ಅವರು ಕೇಳ್ದಂಗೆ ಮಾಧ್ಯಮಗಳಿಗೆಲ್ಲ ಹಣ ಸುರಿತಾ ಇದಾರಲ್ವಾ, ಹಂಗಾಗಿ ಇವರು ಚಾರ್ಜ್ ಶೀಟು ಬೆಡ್ ಶೀಟು ವ್ಯತ್ಯಾಸ ಗೊತ್ತಿಲ್ದೇನೆ ಚಾರ್ಜ್ ಶೀಟ್ ಅಂತ ಇದ್ದಾರೆ. ಹಂಗಾಗಿ ಇವ್ರು ಯಾರು ಕೂಡ ಇಲ್ಲ ಪ್ರಸ್ತುತ ವಸ್ತುನಿಷ್ಠ ವರದಿಯನ್ನ ಮಾಡ್ತಾ ಇಲ್ಲ. ಆದ್ರೆ BLR ಪೋಸ್ಟ್ ಏನಿದೆ, ವಸ್ತುನಿಷ್ಠ ಅತ್ಯುನ್ನತ ಒಂದು ಪಾರದರ್ಶಕತೆಯಿಂದ ಒಂದು ಪತ್ರಿಕೋದ್ಯಮದ ಮಾನದಂಡಗಳನ್ನು ಇಟ್ಟುಕೊಂಡು ಇವತ್ತು ಸತ್ಯಾಸತ್ಯತೆಯನ್ನು ಬರಿತಾ ಇರತಕ್ಕಂತಹದ್ದು ಒಂದು BLR ವೆಬ್ಸೈಟ್. ನಿಜವಾಗ್ಲೂ ಏನ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಬೇಕಾದಂತಹ ಕೆಲಸವನ್ನ ಇವತ್ತು BLR ಪೋಸ್ಟ್ ವರದಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಬಂಧುಗಳೇ, ಇನ್ನ BLR ಪೋಸ್ಟ್ ನ ಮುಂದುವರೆದ ಭಾಗವಾಗಿ ಧರ್ಮಸ್ಥಳ ದೇವಸ್ಥಾನದ ಪರ ವಕೀಲರಾದ CV ನಾಗೇಶ್ ಮತ್ತು ಮಹೇಶ್ ಕಾಜೆ ಅವರು ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವಂತಹದ್ದು. ಈ ಸುಳ್ಳು ವಿಚಾರಣೆಯಲ್ಲಿ ದೇವಾಲಯವನ್ನು ಬಲಿಪಶು ಎಂದು ನ್ಯಾಯಾಲಯ ಆರೋಪಿಸಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ನೀವು ನ್ಯಾಯಾಲಯ ದೇವಸ್ಥಾನವನ್ನೇ ಬಲಿಪಶು ಮಾಡಬೇಕು ಅಂತ ಹೇಳಿ ಇವರು ಪ್ರಾರ್ಥನೆ ಮಾಡಿದ್ರಂತೆ. ಒಂದು ನಂತರದಾಗಿ ಈ ಪ್ರಕರಣವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ದೇವಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನ್ಯಾಯಾಲಯದ ವಿರುದ್ಧ ಸುಳ್ಳು ಹೇಳಲಾಗುತ್ತಿದೆ ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು PIL ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲಿಸಿದ್ದಾರೆ. ಹೀಗಾಗಿ ದೇವಾಲಯದ ಅಧಿಕಾರಿಗಳಿಗೆ ಬಲಿಪಶುಗಳಂತೆ ವಿಚಾರಣೆ ನಡೆಸುವ ಹಕ್ಕಿದೆ ಎಂದರು ಎನ್ನುವಂಥದ್ದು. ಇದು 2025ರ ಕೊನೆಯ ಭಾಗದ ಬಿಗ್ಗೆಸ್ಟ್ ಜೋಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಮಹೇಶ್ ಕಜ್ಜಿ ಅವರು ಹೇಳ್ತಾರೆ, ಇವರು ಸುಪ್ರೀಂ ಕೋರ್ಟ್ ಅಲ್ಲಿ PIL ದಾಖಲಿಸಿದ್ದಾರೆ, ಇವರು ಒಂದಿಷ್ಟು ದೇವಸ್ಥಾನದ ಬಗ್ಗೆ ಇವರು ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಹೇಶ್ ಕಜ್ಜಿ ಅವರೇ, ನೀವು ಬೊಗಳೆ ಬಿಡ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನೀವು ವೆಬ್ಸೈಟ್ ನೊಂದಿಗೆ ನೀವು ಮಾತಾಡಿದ್ದನ್ನ ನಾವು ಕೂಡ ನೋಡಿದ್ದೀವಿ. ನೀವು ಬೊಗಳೆ ಬಿಡ್ತಕ್ಕಂತ ಕೆಲಸ ಬೇಡ, ನೀವು ದಾಖಲೆ ಇಟ್ಕೊಳ್ರಿ. ದಾಖಲೆ ಇಟ್ಕೊಂಡು ಸೌಜನ್ಯ ಹೋರಾಟಗಾರರು ಇವರು ಸುಪ್ರೀಂ ಕೋರ್ಟ್ ಅಲ್ಲಿ PIL ದಾಖಲಿಸಿದ್ರು, ಇಲ್ಲಿದೆ ನೋಡಿ, ಹಿಂಗ್ ಬರೆದಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿ ಹೇಳಿ, ದಾಖಲೆ ಇಟ್ಕೊಂಡು ಮಾತಾಡಿ. ನಿಮಗೆ ಶ್ರೀ ಮಂಜುನಾಥನ ವಿರುದ್ಧ ಒಂದೇ ಒಂದು ಪದ ಯಾರು ಕೂಡ ಬಳಸಿಲ್ಲ, ನೀವು ಒಂದೇ ಒಂದು ಪದ ಕೂಡ ನಿಮಗೆ ಸಿಗ್ಲಿಕ್ಕಿಲ್ಲ ಎನ್ನುವಂಥದ್ದು. ನೀವು ಬೊಗಳೆ ಬಿಡುವಂತಹ ಕೆಲಸ ಬೇಡ ಎನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಎನ್ನುವಂಥದ್ದು. ದೇವಸ್ಥಾನದ ಮಾಲೀಕರು ಎಂದು ಮಾಡಿದ ಅನಾಚಾರದ ಬಗ್ಗೆ, ಅಂದ್ರೆ ಇವರೇ ಸ್ವತಃ ಧರ್ಮಸ್ಥಳದ ಹೆಗಡೆ ಕುಟುಂಬದವರೇ ಸ್ವತಃ ಇದು ಟ್ರಸ್ಟ್ ಅಂತ ಹೇಳಿದ್ದಾರೆ, ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದ್ರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಇದು ಒಂದು ಸಂಸ್ಥೆ ಅಂತೇಳಿ ಅವರೇ ಕ್ಲಾರಿಫಿಕೇಶನ್ ಆಲ್ರೆಡಿ ಮಾಡಿದ್ದಾರೆ. ಇವರು ದೇವಸ್ಥಾನದ ಮಾಲೀಕರು ಎಂದು ಹೇಳಿಕೊಂಡು ಇವರು ಮಾಡಿರ್ತಕ್ಕಂಥ ಅನಾಚಾರದ ಬಗ್ಗೆ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನ ಮಾಡಿರುವಂತಹದ್ದು ಎನ್ನುವಂತಹದ್ದು ಆ PIL ಅಲ್ಲಿ ಏನು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು, ಅದು ನ್ಯಾಯವನ್ನ ಕೇಳಲಿಕ್ಕೆ ಅವರು ಮಾತನಾಡಿರ್ತಕ್ಕಂಥದ್ದು, ಒಂದು ಬರೆದಿರ್ತಕ್ಕಂಥದ್ದು. ಇನ್ನು ದೂರು ಕೊಟ್ಟವರನ್ನ ಆರೋಪಿಗಳನ್ನು ಮಾಡ್ತಕ್ಕಂಥದ್ದು ಇವ್ರ ಕೆಲಸ. ಈಗ ಎಲ್ಲಾದ್ರೂ ಇವನು ಕೊಲೆ ಮಾಡಿದ್ದಾನೆ ಅಂತೇಳಿ ಯಾರಾದ್ರೂ ಹೇಳಿದ್ರೆ, ಆ ಕೊಲೆ ಮಾಡಿದ್ದಾನೆ ಅಂತೇಳಿ ಯಾರ ಮೇಲೆ ಸಂಶಯ ಬರುತ್ತೆ ಅವನನ್ನ ಆರೋಪಿಯನ್ನಾಗಿ ಮಾಡಬೇಕು, ತದನಂತರವಾಗಿ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಇದ್ರೆ ಅವನನ್ನ ಅಪರಾಧಿ ಆಗ್ತಾನೆ. ಆವಾಗ ಇದು ನಡಿಬೇಕಾಗತ್ತೆ. ಈಗ ದೂರು ಕೊಟ್ಟವನು ಸಂತ್ರಸ್ತ ಆಗ್ತಾನೆ. ಇಲ್ಲಿ ಹಾಗಿಲ್ಲ, ದೂರು ಕೊಟ್ಟವರೇ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಯಾರ ಮೇಲೆ ಈಗ ಅನುಮಾನ ಇದೆ, ಸಂಶಯ ಇದೆ,
ಅವನು ಆಕ್ಚುಲಿ ಆರೋಪಿ ಆಗ್ಬೇಕಾಗಿತ್ತು, ಅವನೇ ಈಗ ಸಂತ್ರಸ್ತ, ಅಂದ್ರೆ ಅವನೇ ಈಗ ದೂರುದಾರನ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ನ್ಯಾಯಾಲಯದ ಪಂಡಿತರು ಅಥವಾ ಕಾನೂನಿನ ಪಂಡಿತರು ಇದಕ್ಕೆ ದಯವಿಟ್ಟು ಸ್ವಲ್ಪ ಉತ್ತರವನ್ನ ಕೊಡಿ ಅವರಿಗೆ. ಅಂದ್ರೆ ಈಗ ಯಾರು ದೇವಸ್ಥಾನವನ್ನೇ ಸಂತ್ರಸ್ತರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು, ಅಂದ್ರೆ ಈ ಒಂದು ದೇವಸ್ಥಾನವನ್ನೇ ಸಂತ್ರಸ್ತ ಮಾಡಿ ದೇವಸ್ಥಾನವನ್ನ ಅಡ್ಡ ತಂದು ಅಪಪ್ರಚಾರ ಮಾಡತಕ್ಕಂತ ಪೂಜ್ಯರ ಕುಟುಂಬ ಅಥವಾ ದಣಿಗಳ ಕುಟುಂಬ, ಧರ್ಮಸ್ಥಳದ ಚುಕ್ಕಾಣಿ ಹಿಡಿದಂತಹ ಕುಟುಂಬಕ್ಕೆ ಅವರಿಗೆ ಒಂದಿಷ್ಟು ಚೀಮರಿ ಹಾಕ್ತಕ್ಕಂತ ಕೆಲಸಗಳನ್ನ ಒಂದಿಷ್ಟು ಕಾನೂನಿನ ಪಂಡಿತರು ಸ್ವಲ್ಪ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನನ್ನ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಎನ್ನುವಂತದ್ದು. ಇನ್ನು ಅಷ್ಟೇ, ಇವ್ರದ್ದು ಏನಂತಂದ್ರೆ ಓಲ್ಡ್ ಸ್ಕ್ರಿಪ್ಟ್, ದೇವಸ್ಥಾನ ಅಡ್ಡ ತರುವಂತದ್ದು, ತಾವುಗಳು ಪಾರಾಗ್ಲಿಕ್ಕೆ ಜನರಿಗೆಲ್ಲ ದೇವಸ್ಥಾನ ಅಡ್ಡ ತರೋದು, ಒಂದು ಸೆಟ್ಟಿಂಗ್ ಮಾಡೋದು, ಫಿಟ್ಟಿಂಗ್ ಮಾಡೋದು, ಇದೇ ತರದ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿದಾವಿತ್ ಅಲ್ಲಿ ಇವರು ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಹಿಂದೂಗಳಿಗೆ ಪೂಜೆ ಮಾಡತಕ್ಕಂತ ಹಕ್ಕಿಲ್ಲ, ಇದು ಜೈನ ಸ್ವರೂಪದ್ದು ಅಂತೇಳಿ, ಇದು ದ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ, ಇದು ಒಂದು ಸಂಸ್ಥೆ, ಇದು ಟ್ರಸ್ಟ್ ಅಂತೇಳಿ ಇವರು ಹಾಕಿರ್ತಕ್ಕಂಥವ್ರು. ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾಕಿರ್ತಕ್ಕಂಥವ್ರು ಇವರು. ಈಗ ಮತ್ತೆ ದೇವಸ್ಥಾನವನ್ನ ಅಡ್ಡ ತಂದಿರ್ತಕ್ಕಂಥವ್ರು ಇವರೇ. ಆದ್ರೆ ಗೂಬೆ ಕೂರಿಸ್ತಕ್ಕಂಥದ್ದು ಮಾತ್ರ ಹೋರಾಟಗಾರರಿಗೆ. ಯಾಕೆ ಅಂತಂದ್ರೆ ತಾವು ಬಚಾವಾಗ್ಲಿಕ್ಕೆ ತಮ್ಮ ಬುಡಕ್ಕೆ ಬಂದು ನಿಂತ್ಕೊಂಡಿದೆ, ಇವರಿಗೆ ಅವ್ರಿಗೆ ನಡುಕ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇವ್ರದ್ದು ಓಲ್ಡ್ ಸ್ಕ್ರಿಪ್ಟ್ ಏನಂತಂದ್ರೆ ದೇವಸ್ಥಾನವನ್ನ ಅಡ್ಡ ತಂದೆ ಇವರು ಬಚಾವಾಗ್ತಾ ಇರತಕ್ಕಂಥದ್ದು ಎಲ್ರು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಎನ್ನುವಂಥದ್ದು. ಮತ್ತು ದೇವಸ್ಥಾನದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗಿತ್ತು. ಈಗ ನಾವು ಎಲ್ಲ ಭಕ್ತರು ಏನ್ ಮಾಡ್ತೀವಿ, ನೀವೊಂದು ನಮ್ಗೆ ಒಂದಿಷ್ಟು ನ್ಯಾಯ ಕೊಡಿಸಿ, ನಮಗೆ ನಾವ್ ಎಲ್ಲೂ ಕಾನೂನು ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ಏನು ಬೇಡ, ನಾವೊಂದು ಕಾಣಿಕೆ ಹಾಕ್ತೀವಿ ಅಂತ ಹೇಳಿ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕಾಣಿಕೆ ಹಾಕಿ ಬರ್ತೀವಿ. ದೇವರೇ ನಿನ್ನ ನಂಬಿದ್ದೇವೆ ಅಂತ ಹೇಳಿ ಮಂಜುನಾಥನನ್ನ ನೆನೆದು ನಾವು ಹಾಕಿ ಬರ್ತೀವಿ, ನಮ್ಗೆ ನ್ಯಾಯ ಕೊಡಿಸು ಅಂತೇಳಿ. ಆದರೆ ಇವರಿಗೆ ನಂಬಿಕೆನೇ ಇಲ್ಲ, ಇವರಿಗೆ ನಂಬಿಕೆನೇ ಇಲ್ಲ. ಇವರೇ ಸ್ವತಃ ಸಿ.ವಿ. ನಾಗೇಶ್ ವಕೀಲರು, ಇವರು ಬುದ್ಧಿವಂತರು, ಇಂಟೆಲಿಜೆಂಟ್, ಅವರ ಒಂದು ಬುದ್ಧಿವಂತಿಕೆಗೆ ನಾವು ಗೌರವ ಕೊಡ್ತೀವಿ, ಕೊಟ್ಟೇ ಕೊಡ್ತೀವಿ. ಆದ್ರೆ ಅವರಿಗೆ ಏನಿದೆ, ಸುಮಾರು ಏನಿಲ್ಲ ಅಂತಂದ್ರೆ ಒಂದು 10 ಲಕ್ಷ ಮಿನಿಮಮ್ ಅವ್ರಿಗೆ ಫೀಸ್ ಇದೆ. ಇವು ಕೆಲವೊಂದ್ಸರಿ 25 ಲಕ್ಷ ಕೂಡ ತಗೊಳ್ತಾರೆ ಅಂತೇಳಿ ನಾವು ಕೇಳಿದ್ದೀವಿ. ಕರ್ನಾಟಕದ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ಲಾಯರ್ ಅಂದ್ರೆ ಅದು ಸಿ.ವಿ. ನಾಗೇಶ್ ಅವರು. ಒಂದು ಎಲ್ಲಾದ್ರೂ ಈ ಬಂದು ಹೋದೆಪ್ಪ ಅಂತಂದ್ರೆ ಅವರಿಗೆ ಅವ್ರು ಸುಮ್ಮನೆ ಕೂತ್ಕೊಂಡು ಹೂಸ್ಬಿಟ್ಟು ಹೋದ್ರೂ 10 ಲಕ್ಷ ಕೊಡಬೇಕು ಅನ್ನುವಂಥದ್ದು ಗೊತ್ತಿರ್ತಕ್ಕಂಥದ್ದು. ಹಂಗಾಗಿ ಅಂತ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ಲಾಯರ್ ಗಳನ್ನ ನೀವು ಮಾಡ್ತಾ ಇದ್ದೀರಿ. ಆದ್ರೆ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ಕಾಣಿಕೆ ಹಾಕಿ ಮಂಜುನಾಥನೇ ನೀನೇ ಕಾಪಾಡು ಅಂತ ಹೇಳಿ ನಾವು ಕಾಣಿಕೆ ಹಾಕಿ ಬಂದ್ರೆ ನೀವುಗಳು ಅದೇ ದುಡ್ಡನ್ನ ಇಟ್ಕೊಂಡು ನೀವು ಲಾಯರ್ಗಳನ್ನ ಪರ್ಚೇಸ್ ಮಾಡ್ತೀರಿ. ಅಂದ್ರೆ ಇಲ್ಲಿ ಒಂದೇನಂದ್ರೆ ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತಹದ್ದು. ದೇವರ ಮೇಲೆ ನಂಬಿಕೆನೇ ಇಲ್ಲ, ಯಾಕಂದ್ರೆ ನೀವು ದೇವಸ್ಥಾನವನ್ನು ಅಡ್ಡ ತಂದಿದ್ರಿ. ಅದರ ಮಾಲೀಕರು ನೀವು ಹೊಣೆಗಾರರಾಗಿ ನೀವು ಬೇಕಾದ್ರೆ ಹೋಗಿ ಕೋರ್ಟಿಗೆ. ಆದ್ರೆ ದೇವಸ್ಥಾನವನ್ನು ಅಡ್ಡ ತರತಕ್ಕಂತ ಕೆಲಸ ಮಾಡಬೇಡಿ. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡತಕ್ಕಂತಹ ಹೆಗ್ಗಡೆ ಕುಟುಂಬ ಮಾಡಬಾರದು, ಎಂದಿಗೂ ಕೂಡ ಮಾಡಬಾರದು. ದೇವಸ್ಥಾನವನ್ನು ಅಡ್ಡ ತರ್ತಕ್ಕಂಥ ಕೆಲಸವನ್ನ ನಮ್ಮ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಧರ್ಮಸ್ಥಳದ ದೇವಸ್ಥಾನವನ್ನ ಇದುವರೆಗೂ ಅಡ್ಡ ತಂದಿಲ್ಲ. ಯಾವುದೋ ಒಂದು ಫೇಕ್ ವಿಡಿಯೋಗಳನ್ನ ಅವನ್ನ ಕಟ್ಟು ಪೇಸ್ಟು ಮಾಡ್ಕೊಂಡು ತುಂಡು ಮಾಡ್ಕೊಂಡು ಅಂಟಿಸ್ಕೊಂಡು ಫೇಕ್ ವಿಡಿಯೋಗಳನ್ನ ಹರಿದಾಡ್ತಕ್ಕಂತಹ ಬೊಗಳೆ ಬಿಡ್ತಕ್ಕಂತಹ ಕೆಲಸಗಳು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನೀವು ಹೋರಾಟಗಾರರನ್ನ ನೀವು ಇವತ್ತು ಬಲಿಪಶುಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಆದ್ರೆ ನೀವೇ ಬಲಿಪಶುಗಳಾಗಿ ನಿಂತಿದ್ದೀರಿ ಎನ್ನುವಂತಹದ್ದು ಎಲ್ಲಾ ಜನರಿಗೆ ಗೊತ್ತಿದೆ ಅಂತಕ್ಕಂಥದ್ದು. ಇನ್ನು BLR ಪೋಸ್ಟ್ ಮುಂದುವರಿದ ಭಾಗವಾಗಿ ಫ್ಲಿಪ್ ಫ್ಲಾಪ್ ತಡರಾತ್ರಿ ಈ ವಿಷಯ ಕೈಗೆತ್ತಿಕೊಂಡಾಗ ಉಸ್ತುವಾರಿ ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ APP ಆಶಿತಾ ಮಾನ್ಯ ಅವರು ಕಾರ್ಯಕರ್ತರ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಆದರೆ ದೇವಾಲಯದ ಮನವಿಗೆ ಮೌಖಿಕವಾಗಿ ಒಪ್ಪಿಗೆ ನೀಡಿದರು. ಆದಾಗ್ಯೂ ಬುಧವಾರ ರಜೆಯಲ್ಲಿರುವುದರಿಂದ ಜನವರಿ 3ರಂದು ನಿಯಮಿತ APP ಹಾಜರಾಗಲಿದೆ ಎಂದು ಮಾನ್ಯ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು. 2ನೇ ಬಾರಿ ಅವರು ದೇವಾಲಯದ ಮನವಿಯನ್ನು ವಿರೋಧಿಸಲಿಲ್ಲ ಅಥವಾ ಒಪ್ಪಲಿಲ್ಲ. ಅವರು APP ಹಾಜರಾಗುತ್ತಾರೆ ಎಂದು ಹೇಳಿದರು. ಅಡ್ವೊಕೇಟ್ ಜನರಲ್ AG ಕಚೇರಿಯಿಂದ ಅನುಮತಿ ಪಡೆಯದೆ ದೇವಾಲಯದ ಅರ್ಜಿಗೆ ಒಪ್ಪಿಗೆ ನೀಡಿದ್ದಕ್ಕಾಗಿ ಹಿರಿಯ ಕಾನೂನು ಅಧಿಕಾರಿಗಳು ಉಸ್ತುವಾರಿ APP ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಕಾನೂನು ಇಲಾಖೆಯ ಮೂಲಗಳು ತಿಳಿಸಿವೆ ಎನ್ನುವಂತದ್ದು. 2025ರ ಕೊನೆಯ ದಿನಾಂಕದಂದು ಒಂದು ದಗಲ್ಬಾಜಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂತದ್ದು ಇದೇ ಕಾರಣಕ್ಕಾಗಿ ಎನ್ನುವಂತದ್ದು. ಇವರು ಏನ್ ಮಾಡ್ತಾರೆ ಅಂತಂದ್ರೆ ದೇವಸ್ಥಾನದ ಮುಖ್ಯಸ್ಥರ ಪರವಾಗಿ ನಾವು ಸಂತ್ರಸ್ತರು, ಮೈ ಲಾರ್ಡ್ ಅಥವಾ ಇವರ ಆನರ್, ಯಾಕಂದ್ರೆ ಬೆಳ್ತಂಗಡಿ ನ್ಯಾಯಾಲಯ ಆಗಿರುವುದರಿಂದ ಇವರ ಆನರ್ ನಾವು ಸಂತ್ರಸ್ತರು, ನಾವು ಬಹುಶಃ ಸತ್ತು ಹೋಗಿದ್ದಾವೆ,
ಇದು ಸಾಮೂಹಿಕ ಸಮಾಧಿ ಪ್ರಕರಣ, ಸಾಲು ಸಾಲು ಹೆಣಹೂತ ಪ್ರಕರಣದಿಂದ ನಾವು ಸತ್ತು ಹೋಗಿದ್ದೇವೆ, ಯುವರ್ ಆನರ್, ಹಾಗಾಗಿ ನಾವು ಸಂತ್ರಸ್ತರು, ಹಂಗಾಗಿ ಅಂತ ಹೇಳಿ ಇವ್ರು ಏನ್ ಹೋಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತಂದ್ರೆ ಎಸ್ಐಟಿಗೆ ನಾವು ಒಂದು ಅಸಿಸ್ಟ್ ಮಾಡ್ತೀವಿ, ನಾವು ಒಬ್ಬರನ್ನ ಅಸಿಸ್ಟ್ ಮಾಡ್ತೀವಿ ಅಂದ್ರೆ SIT ಏನು ಇದೆ ಈಗ ಅದಕ್ಕೆ ನಾವು ಒಬ್ಬ ಅಡ್ವೊಕೇಟ್ ಅನ್ನ ಕೊಡ್ತೀವಿ, ನಾವು ಅದಕ್ಕೆ ಸಹಾಯಕ ಮಾಡ್ತೀವಿ ಅಂತೇಳಿ ಇವ್ರು ಹೋಗಿದ್ರು. ಆಗ ಏನ್ ಮಾಡ್ತಾರೆ ಅಂತಂದ್ರೆ SITಗೆ ಸಹಾಯ ಆಗೋಕೆ ತನಿಖೆ ಮಾಡ್ಲಿಕ್ಕೆ ನಾವು ಒಬ್ಬ ಲಾಯರ್ ಅನ್ನ ಕೊಡ್ತೀವಿ, ನಿಮ್ಮ ಲಾಯರ್ ಅಯೋಗ್ಯ ಅನ್ನುವ ರೀತಿಯಲ್ಲಿ ಇವ್ರು ಹೇಳ್ತಾರೆ. ಅದಕ್ಕೆ APP ಮೇಡಮ್ 5 ನಿಮಿಷಕ್ಕೆ ಎಸ್ ಅಂತ ಹೇಳ್ಬಿಡ್ತಾರೆ, ಓಕೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಇದು ಹಾಡು ಹಗಲೇ ನ್ಯಾಯಾಂಗದ ಕಗ್ಗೊಲೆ ಆಗಿರ್ತಕ್ಕಂಥದ್ದು, ಹಾಡು ಹಗಲೇ ನ್ಯಾಯಾಂಗದ ಕಗ್ಗೊಲೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಯಾಕಂದ್ರೆ SIT APP ಅವರು ಅಲ್ಲ ಓಕೆ ಅನ್ಲಿಕ್ಕೆ. ಇವರು ನಾವು ಒಂದು SITಗೆ ಸಹಾಯ ಆಗ್ಲಿಕ್ಕೆ ನಾವು ಒಬ್ಬ ಅಡ್ವೊಕೇಟ್ ಅನ್ನ ಕೊಡ್ತೀವಿ, ನಾವು ಒಂದು ಅಸಿಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಉಸ್ತುವಾರಿ APP ಓಕೆ ಅಂತೇಳಿ ಮೌಖಿಕವಾಗಿ ಹೇಳಿದ್ದು ಇದು ಒಂದು ನ್ಯಾಯಾಂಗದ ಹಾಡು ಹಗಲ ಕೊಗ್ಗಲೆ ಎನ್ನುವಂತದ್ದು. ಯಾಕೆ ಅಂತಂದ್ರೆ ಇವರು SIT APP ಅಲ್ಲ, ಇವರು JMFC ನ್ಯಾಯಾಲಯದ APP ಮೇಡಮ್ ಅವರು. ಹಾಗಾಗಿ ಇವರು ಎಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರು ಎಸ್ ಅಂತ ಹೇಳೋದಕ್ಕೆ ಬೆಳ್ತಂಗಡಿ ತಹಸೀಲ್ದಾರರು SIT ರಚನೆಯನ್ನ ಮಾಡಿಲ್ಲ, ಪುತ್ತೂರು AC ಅವರು ಕೂಡ SIT ಅನ್ನ ರಚನೆ ಮಾಡಿಲ್ಲ. SIT ಅನ್ನ ರಚನೆ ಮಾಡಿದ್ದಕ್ಕಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ಇದು ರಾಜ್ಯ ಸರ್ಕಾರದ ಒಂದು ಪರವಾನಗಿ ಬೇಕು. SIT ಅವರ ಏನು APP ಇದ್ದಾರೆ ಅವರನ್ನ ಕೇಳಬೇಕಾಗುತ್ತೆ. ಇವರು SIT ಅವರು ಕೂಡ AG ಅಡ್ವೊಕೇಟ್ ಜನರಲ್ AG ಕಚೇರಿಯಿಂದ ಅನುಮತಿಯನ್ನ ಪಡಿಬೇಕು. ಅನುಮತಿಯನ್ನ ಪಡೆದು ಇವರು ಬೇಕಾದ್ರೆ ಒಂದು ಅಸಿಸ್ಟ್ ಅನ್ನ ಮಾಡಬಹುದು. ಆದರೆ ರಾಜ್ಯ ಸರ್ಕಾರದ ಅಥವಾ AG ಕಚೇರಿಯಿಂದ ಯಾವುದೇ ಕೂಡ ಅನುಮತಿ ಪಡೆಯದೆ ಇವರು ಎಸ್ ಅಂತ ಹೇಳ್ಬಿಡ್ತಾರೆ ಇವರು. ಆಗ ಏನಾಗುತ್ತೆ ಅಂದ್ರೆ ಒಂದು ಅಡ್ವೊಕೇಟ್ ವಲಯದಲ್ಲಿ ಗುಸುಗುಸು ಸ್ಟಾರ್ಟ್ ಆಗುತ್ತೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಗುಸುಗುಸು ಸ್ಟಾರ್ಟ್ ಆಗಿ ಈ ರೀತಿಯಾಗಿ ಇವರು ಓಕೆ ಅನ್ನುವಂಥದ್ದು ಸರಿಯಲ್ಲ ಎನ್ನುವಂತದ್ದು ಗೊತ್ತಾದ ಮೇಲೆ ಅವಾಗ ಏನ್ ಹೇಳ್ತಾರೆ ಉಸ್ತುವಾರಿ APP ಅವರು, ಇಲ್ಲ ಇದು ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಇವರು ರೆಗ್ಯುಲರ್ APP ಬರ್ತಾರೆ, ಅವರು ರಜಾ ಹಾಕಿದ್ದಾರೆ, ರೆಗ್ಯುಲರ್ APP ಬರ್ತಾರೆ, ಆಗ ನೀವು ಇದರ ಬಗ್ಗೆ ಮಾತನಾಡಿ ಅಂತೇಳಿ ಅವಾಗ ಇವರು ಕೈ ತಗೊಳ್ತಾರೆ. ಅಂದ್ರೆ ಇಲ್ಲಿ ಸೆಟ್ಟಿಂಗ್ ಅಥವಾ ಫಿಟ್ಟಿಂಗ್ ಏನಾದ್ರೂ ನಡೀತಾ? ಆಲ್ರೆಡಿ ಅಲ್ಲಿ ಏನಾದ್ರೂ ಸೆಟ್ ಮಾಡಿದ್ರ? ಇವರು ಫಿಟ್ಟಿಂಗ್ ಅಂದ್ರೆ ಜನರಿಗೆ ಒಂದು ಫಿಟ್ಟಿಂಗ್ ಇಡೋದು. ದೇವಸ್ಥಾನ ಅಡ್ಡ ತಂದು ಈಗ ನೋಡ್ರಿ ಇವರು ಹೋರಾಟಗಾರರು ದೇವಸ್ಥಾನದ ಮೇಲೇನು ಗೂಬೆ ಕೂರಿಸಿದ್ರು ಅಂತೇಳಿ ಒಂದು ಫಿಟ್ಟಿಂಗ್ ಇಡ್ತಕ್ಕಂತ ಕೆಲಸ ಜನರಿಗೆ. ಇನ್ನೊಂದು ಸೆಟ್ಟಿಂಗ್ ಒಳಗಡೆ ಹೆಡ್ ಕ್ಲರ್ಕ್ ಆಗಿರ್ತಕ್ಕಂಥವ್ರು ಪದ್ಮ ಎನ್ನುವಂತವರು, ಅವರ ತಂದೆ ಮತ್ತು ಧರ್ಮಸ್ಥಳದ ಪೂಜ್ಯರ ಕುಟುಂಬ ಕಾಸ ದೋಸ್ತಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಹೆಡ್ ಕ್ಲರ್ಕ್ ಮೇಡಮ್ ಏನಾದ್ರು ಅವರಿಗೆ ಅಂದ್ರೆ ಉಸ್ತುವಾರಿ APPಗೆ ರೆಗ್ಯುಲರ್ APP ಅಲ್ಲ ಅಥವಾ SIT APP ಕೂಡ ಅಲ್ಲ, ನೀವು ಒಪ್ಕೊಳ್ಳೇಬೇಕು, ಒಪ್ಕೊಂಡ್ಬಿಡಿ ಅಂತ ಏನಾದ್ರು ಹೇಳಿದ್ರಾ? ಏನಾದ್ರೂ ಸೆಟ್ ಆಯ್ತಾ? ಹಂಗಾಗಿ ಇವ್ರು ಬಂದ ತಕ್ಷಣ ನಾವು ಒಂದು ನ್ಯಾಯಾಲಯಕ್ಕೆ ಒಂದು ಅಸಿಸ್ಟ್ ಮಾಡ್ತೀವಿ ಒಬ್ಬರನ್ನ ಅಡ್ವೊಕೇಟ್ ನ ಅಂದ ತಕ್ಷಣ ಇವರು ಓಕೆ ಅಂತ ಹೇಳ್ಬಿಟ್ರ. ಅದಾದ್ಮೇಲೆ ಗುಸುಗುಸು ಸ್ಟಾರ್ಟ್ ಆಗಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾನೂನು ವಕೀಲರು ಚರ್ಚೆ ಆದಾಗ ಇದನ್ನ ಅಲ್ಲಿಗೆ ನಿಲ್ಲಿಸಿದ್ರ ಎನ್ನುವಂತಹದ್ದು ಇದು ನಮಗೆ ಕಾಡ್ತಾ ಇರತಕ್ಕಂಥದ್ದು. AG ಕಚೇರಿಯಿಂದ ಅನುಮತಿಯನ್ನ ಪಡೆಯದೆ ದೇವಾಲಯದ ಅರ್ಜಿಗೆ ಓಕೆ ಅಂದಿದ್ದಕ್ಕಾಗಿ, ಒಪ್ಪಿಗೆ ನೀಡಿದ್ದಕ್ಕಾಗಿ ಹಿರಿಯ ಕಾನೂನು ಅಧಿಕಾರಿಗಳು ಉಸ್ತುವಾರಿ APP ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹದ್ದು ಕಾನೂನು ಇಲಾಖೆಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಇದಿಷ್ಟು ನಡೀತು ಎನ್ನುವಂತಹದ್ದು. ತದನಂತರವಾಗಿ 3ನೇ ತಾರೀಕಿಗೆ ಹಾಕ್ತಾರೆ. ಅಂದ್ರೆ 3ನೇ ತಾರೀಕಿಗೆ ಏನ್ ಮಾಡ್ತಾರೆ, ಇದನ್ನ ಆದೇಶವನ್ನ 3ನೇ ತಾರೀಕಿಗೆ ಮುಂದೂಡ್ತಾರೆ. ಈ 3ನೇ ತಾರೀಕಿಗೆ ಮುಂದೂಡಿದಿರ್ತಕ್ಕಂತಹ ಸಮಯದಲ್ಲಿ ಇವರು ಹಿರಿಯ ವಕೀಲರು CV ನಾಗೇಶ್ ಅವರು ಮತ್ತು ಮಹೇಶ್ ಕಜ್ಜೆ ಅವರು ಎಂಟ್ರಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರ ಪರವಾಗಿ ಹಿರಿಯ ಪಬ್ಲಿಕ್ ಮಾಜಿ ಪ್ರಾಸಿಕ್ಯೂಟರ್, ಹಿರಿಯ ಪಬ್ಲಿಕ್ ಸ್ಟೇಟ್ ಪ್ರಾಸಿಕ್ಯೂಟರ್ S ದೊರೆರಾಜು ಅವರು ಕೂಡ ಆಗಮನ ಆಗ್ತಾರೆ. ಇವರು ಕೂಡ ತಕರಾರನ್ನ ಮಂಡಿಸ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಕೋರ್ಟ್ಗೆ, ಮಹಾಸ್ವಾಮಿ ನೀವು ನಮ್ಮ ತಕರಾರನ್ನ ನಾವು ವಾದವನ್ನ ಮಂಡಿಸಬೇಕು, ಇದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೋರ್ಟ್ಗೆ ಕೇಳ್ತಾರೆ. ಕೋರ್ಟ್ ಹೇಳುತ್ತೆ ಇಲ್ಲ ನಮಗೆ ಅಷ್ಟೊಂದು ಸಮಯ ಇಲ್ಲ, ನಾವು ಆದೇಶವನ್ನ ಮಂಡಿಸೇ ಬಿಡ್ತೇವೆ ಅಂತ ಹೇಳ್ತಾರೆ. ಆಗ S ದೊರೆರಾಜು ಅವರು ಹೇಳ್ತಾರೆ, ಮಹಾಸ್ವಾಮಿ ಅವರೇ ನೀವು ನಮ್ಮ
ಮನವಿಯನ್ನ ಪುರಸ್ಕಾರನೂ ಮಾಡಿಲ್ಲ, ತಿರಸ್ಕಾರನೂ ಮಾಡಿಲ್ಲ. ಹಾಗಾಗಿ ತಿರಸ್ಕಾರನೂ ಮಾಡದೇ ಇರುವಂತಹ ಕಾರಣ ನಮ್ಮ ವಾದವನ್ನ ಮಂಡಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಏನು ಈ ಒಂದು 39/2025 ಸಾಮೂಹಿಕ ಸಮಾಧಿ ಪ್ರಕರಣ ಏನಿದೆ, ಸಾಲು ಸಾಲು ಹೆಣಹೂತ ಪ್ರಕರಣ ಏನಿದೆ, ಇದರ ಒಂದು ಆದೇಶವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಈ ನಮ್ಮ ವಾದವನ್ನ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಅವರು ನ್ಯಾಯಾಲಯ ಹೇಳುತ್ತೆ, ಆಯ್ತು ನಾವು 4 ತಿಂಗಳ ನಾವು ಟ್ರೈನಿಂಗ್ ಅಲ್ಲಿ ಇದ್ದೇವೆ ಮತ್ತು ಈಗ ಚಾರ್ಜ್ ಬರ್ತಾರೆ, ಚಾರ್ಜ್ ಬಂದಾಗ ಇದನ್ನ ತಗೊಳ್ತಾರೆ ಅಂತ ಹೇಳ್ತಾರೆ. ಮುಂದಿನ 23ಕ್ಕೆ ಇದು ನ್ಯಾಯಾಲಯ ಮತ್ತೆ ಮುಂದೂಡಿಕೆ ಹಾಕಿದೆ. ಅವತ್ತು ವಾದ ವಿವಾದ ಮತ್ತೆ ಮಂಡಿಸ್ತಾರೆ. ಎಸ್ ದೊರೆರಾಜ್ ಅವರು ಒಂದು 3 ಅರ್ಜಿಗಳನ್ನ ಹಾಕಿದ್ದಾರೆ. ಇದು SIT ಕೊಟ್ಟಿರ್ತಕ್ಕಂತಹ ವರದಿ ಇದು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಇಲ್ಲ ಅಂತ ಹೇಳಿ ಹಾಕಿದ್ದಾರೆ. ಮತ್ತು SIT ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ ರಿಪೋರ್ಟ್ ಏನಿದೆ ಇದನ್ನ ತಿರಸ್ಕಾರ ಮಾಡಬೇಕು. 24/7 ಮಾಧ್ಯಮಗಳು ವಸ್ತುನಿಷ್ಠ ನೈಜ ಸ್ಥಿತಿಯನ್ನ ಒಂದು ನಿಜವಾದ ಜರ್ನಲಿಸಂ ಬಿಟ್ಟು ಅಸಹ್ಯವಾಗಿ ಇವರೇನು ಪ್ರಸಾರ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಿಲ್ಲಬೇಕು. ಹಾಗಾಗಿ ಇದು SIT ಕಂಪ್ಲೇಂಟ್ ರಿಪೋರ್ಟ್ ಏನಿದೆ ಇದು ಪೂರ್ಣ ಕಂಪ್ಲೇಂಟ್ ರಿಪೋರ್ಟ್ ಅಲ್ಲ, ಇದು ಕೂಡ ಕಂಪ್ಲೇಂಟ್ ರಿಪೋರ್ಟ್ ಪೂರ್ತಿ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಇದನ್ನು ಕೂಡ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ತದನಂತರವಾಗಿ ಹಿರಿಯ ವಕೀಲ CV ನಾಗೇಶ್ ಅವರು ಮತ್ತು ಮಹೇಶ್ ಕಜೆ ಅವರು ಏನು ಒಂದು ತಕರಾರು ಹಾಕಿದ್ದಾರೆ, ದೇವಸ್ಥಾನ ಸಂತ್ರಸ್ತ ಅಂತೇಳಿ. ಹಾಗಾಗಿ ಇದು ದೇವಸ್ಥಾನ ಸಂತ್ರಸ್ತ ಎಲ್ಲೂ ಕೂಡ ಆಗೋದಿಲ್ಲ. ದೇವಸ್ಥಾನವನ್ನ ಅಡ್ಡವನ್ನ ತರಬೇಡಿ, ಯಾಕೆಂದ್ರೆ ದೇವಸ್ಥಾನದ ಇಟ್ಟಿಗೆಗಳು ಈ ತರದ ಯಾವುದಂತ ಕೊಲೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಲ್ಲುಗಳು ಕೊಲೆಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರನ್ನ ಅದರ ಮೇಲೆ ಕೊಲೆ ಮಾಡಿ ದೇವಸ್ಥಾನ ಕೊಲೆ ಮಾಡಿದೆ, ಅತ್ಯಾಚಾರ ಮಾಡಿದೆ ಅಂತೇಳಿ ಎಲ್ಲೂ ಕೂಡ ಯಾರು ಕೂಡ ಹೇಳಿಲ್ಲ. ಹಾಗಾಗಿ ನೀವು ದೇವಸ್ಥಾನ ಅಡ್ಡ ತರ್ತಕ್ಕಂತಹ ಕೆಲಸ ಮಾಡಬೇಡಿ ಅಂತೇಳಿ ಈ ದೇವಸ್ಥಾನ ಸಂತ್ರಸ್ತ ಎನ್ನುವಂತಹ ತಕರಾರಿಗೆ ಸಂಪೂರ್ಣವಾಗಿ ವಿವರವಾಗಿ ಅದಕ್ಕೂ ಕೂಡ ಒಂದು ತಕರಾರನ್ನ ಹಾಕಿರುವಂತಹದ್ದು ಎಸ್ ದೊರೆರಾಜ್ ಅವರು. ಬಂಧುಗಳೇ, ಈ ಒಂದು BLR ಪೋಸ್ಟ್ ವರದಿಯನ್ನು ಏನಿದೆ ಇದರ ಬಗ್ಗೆ ಸಂಪೂರ್ಣ ವಿಸ್ತೃತ ವರದಿಯನ್ನ ನಾನು ನಿಮಗೆ ತಿಳಿಸಿದ್ದೇನೆ. ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.